ಮನುಷ್ಯನ ಚಟಗಳು ಜನ್ಮಾಂತರದ್ದು. ನಾವು ಆ ಚಟಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಕು. ಇದು ಚಿಕ್ಕದು ಪುಟ್ಟು ಚಟಗಳು, ಇದೇನು ಪರವಾಗಿಲ್ಲ ಅನಿಸೋ ಚಟನೇ ನಾವು ಬಿಡಬೇಕಾಗತ್ತೆ. ಇದು ಮೊಳಕೆ ಇದು ಮೇಲ್ಗಡೆ ಚಿಗುರು ಬಂದಂಗೆ, ಆಮೇಲೆ ಆ ಮೊಳಕೆ ಕಿತ್ತಿದ್ರೆ ಬೇರೆ ಸಮೇತ ಬಂದುಬಿಡುತ್ತೆ. ನೋಡೋಕ್ಕೆ ಚಿಕ್ಕದು, ತುಂಬ ಸ್ವೀಟ್ ತಿನ್ನೋದು ಚಟ, ಕಾಫಿ ಕುಡಿಯೋ ಚಟ, ಡೋಪಮಿನ್ ಫಿಕ್ಸ್, ಹೊರಗಡೆಯಿಂದ ಆಲ್ಕೋಹಾಲ್, ಸಿಗರೇಟ್, ಈ ಚಟ, ಗಾಸಿಪ್ ಮಾಡೋದು ಚಟ, ದಿನಾಗಲೂ ಆ ಟೈಮ್ಗೆಲ್ಲ ಸೇರಿ ಗಾಸಿಪ್ ಮಾಡೋದು, ಬೇಡದಿರೋ ವಿಷಯ ಮಾತಾಡೋದು, ಇದನ್ನೆಲ್ಲ ನಾವು ಬಿಟ್ಟಾಗ ಜನ್ಮಾಂತರದ ಎಷ್ಟೋ ಚಟಗಳು ಹಿಡ್ಕೊಳ್ಳೋ ಅಭ್ಯಾಸ ಎಲ್ಲವನ್ನು ಅದು ಹೊರಟೋಗುತ್ತೆ. ನೋಡೋದಕ್ಕೆ ಅನಿಸುತ್ತೆ ಯಾವುದೋ ಜನ್ಮಾಂತರದ ಚಟ, ಈ ಸಣ್ಣದೊಂದು ಬಿಟ್ಟರೆ ಹೋಗುತ್ತಾ, ಸಂಬಂಧನೇ ಇಲ್ಲ ಅನಿಸುತ್ತೆ. ಆದರೆ ಚಟ ಮಾಡಿಕೊಳ್ಳೋ ಅಭ್ಯಾಸ, ಆ್ಯಟಿಟ್ಯೂಡ್ ನಮ್ಮದಾಗಿರುತ್ತೆ. ಆ್ಯಟಿಟ್ಯೂಡ್ ತೆಗಿಬೇಕಷ್ಟೇ. ನೀವು ಏನು ಬಿಡ್ತೀರಾ, ಏನು ಮಾಡ್ತಿದ್ದೀರಾ ಮುಖ್ಯ ಅಲ್ಲ. ಆದ್ದರಿಂದ ನಾವು ಫಸ್ಟು ಫೋನ್ ಕಮ್ಮಿ ಮಾಡಬೇಕು, ಫೋನ್ ಉಪಯೋಗಿಸೋದು ಕಮ್ಮಿ ಮಾಡಬೇಕು. ಆಮೇಲೆ ಫಾರಿನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಶುರು ಮಾಡಬೇಕು, ಏನಾದರೂ ಮ್ಯೂಸಿಕ್ ಶುರು ಮಾಡಬೇಕು, ಇನ್ಸ್ಟ್ರೂಮೆಂಟ್ ಏನಾದರೂ ಕಲಿಯೋಕ್ಕೆ ಶುರು ಮಾಡಬೇಕು. ಆಮೇಲೆ ಈ ಥರ ನಾವು ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು. ಆ ಅಭ್ಯಾಸದಿಂದ ನಮ್ಮ ಚಟ ಒಂಚೂರು ಕಮ್ಮಿ ಆಗುತ್ತೆ. ಆದರೆ ಇದು ಸಂಬಂಧ ಇಲ್ಲ ಅನಿಸುತ್ತಲ್ಲ, ಅದೇ ಮಾಯೆ. ನಮ್ಮ ಆ್ಯಟಿಟ್ಯೂಡ್ ಚಿಕ್ಕದ್ರಲ್ಲೇ ಗೊತ್ತಾಗೋದು, ಅಲ್ಲಿಗೆ ಇದನ್ನು ಚಿವುಟೇರಿಸ್ಬಿಡ್ಬೇಕು ಬೇರೆ ಸಮೇತ.